ನಮ್ಮ ನರಸಿಂಗಾಚಾರ್ಯ ಅವ್ರ ಪರವಾಗಿ ನಿಂತಿದ್ದಾರೆ ಅಂದ್ಮೇಲೆ ನಾನು ಈ ಕೇಸ್ ತಗೊಳ್ಳೇಬೇಕು. ಈಗ ಒಬ್ದೆ ನೋಡಿ, ಕೋರ್ಟ್ನಲ್ಲಿ ಹೆಣ್ಣು ಹುಲಿಯಾಗಿ ನೀವು ಅವ್ರ ಎದುರು ಬಿದ್ರೇನೆ ಅವ್ರು ಸುಂಡಿಲಿ ಆಗೋದು. ನೋ 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 ನೋ, ಈಗ ಕೋರ್ಟು ಕೇಸು ಅಂತ ಹೋದ್ರೆ ಅಷ್ಟು ಆರೋಗ್ಯ ಅಲ್ಲ, ವರ್ಷಾನ್ಗಟ್ಲೆ ಎಳೆದು ಬಿಡ್ತಾರೆ. ಅದೇ ಮೇಡಮ್, ಇವಾಗ ಭಗವಾನ್ ಕೇಸ್ನಲ್ಲಿ ಒಂದು ಶಾರ್ಟ್ ಕಟ್ ಪ್ಲಾನ್ ಹೇಳಿದ್ರಲ್ಲ, ಆ ತರಹ ಏನಾದ್ರೂ? ಕರೆಕ್ಟ್. ನೀವೊಂದ್ ಕೆಲಸ ಮಾಡಿ, ಮನೆ ಮುಂದೆ ತೀರ್ಥಹಳ್ಳಿ ನಂಜುಂಡೇಶ್ವರ ಕಲ್ಯಾಣ ಮಂಟಪ ಅಂತ ಒಂದು ಬೋರ್ಡ್ ಹಾಕ್ಸಿ ಶಾಮಿಯಾನ ಹಾಕ್ಬಿಡಿ. ಅಲ್ಲಿ ಒಂದೆರಡು ಮದ್ವೆ ಮಾಡಿಸ್ಬಿಟ್ರೆ ಯಾರು ಏನು ಮಾಡೋ ಹಾಗಿಲ್ಲ. ಇದು ಕಲ್ಯಾಣ ಮಂಟಪ, ಬಿಲ್ಡಿಂಗ್ ಇನ್ನೂ ರೆಡಿ ಆಗಿಲ್ಲ, ಅದಕ್ಕೆ ಚಪ್ರ ಹಾಕ್ಸಿ ಮದ್ವೆ ಮಾಡಿಸ್ತಾ ಇದೀವಿ ಅಂತ ಪ್ರೂವ್ ಮಾಡ್ಬಿಟ್ರೆ ಮುಗೀತು. ಗಲಾಟೆ ಮಾಡಿಸಿ ಮನೆ ಖಾಲಿ ಮಾಡೋ ಹಾಗೆ ಮಾಡಿ ಆ ಅಳಸಿಂಗಾಚಾರ್ಯನ ಪಲ್ಟಿ ಹೊಡಿಸ್ಬಿಡ್ತೀನಿ. ಆ ಲಾಯರ್ನೋ ಹೇಳ್ಬಿಟ್ರು ದಿಢೀರ್ ಮದುವೆ ಮಾಡ್ಬಿಡಿ ಅಂತ. ಮದುವೆ ಮಾಡೋ ಗಂಡು ಹೆಣ್ಣನ್ನೆಲ್ಲ ಹುಡುಕೋದು, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಯಾರು ಅಳ್ತಾರೆ, ಲಗ್ನ ನೋಡ್ಸೋದು, ನಿನ್ಗೂ ಶಾಂತನ್ಗೂ ಮದುವೆ ಮಾಡೋದು. ಲೋ, ನಿನಗೇನಾದ್ರೂ ಬುದ್ಧಿಗಿದ್ ಇದೆಯೇನಾ? ನಮ್ಮಪ್ಪ ಒಪ್ಪನಂತ ಅವತ್ತೇ ಹೇಳಿಲ್ವೇನಾ? ಅಲ್ವೋ, ನೀನ್ ಹುಡುಗಿನ್ ಲೈಕ್ ಮಾಡಿದ್ಯಾ, ಹುಡುಗಿ ನಿನ್ ಲೈಕ್ ಮಾಡಿದಾಳೆ, ಅವಳು ಮೆಜಾರಿಟಿಗೆ ಬಂದಿದ್ದಾಳೆ. ಊದ್ಸೋ ವಾಲ್ಗ, ಕಟ್ಟೋ ತಾಳಿ, ಮದುವೆ ಆದ್ಮೇಲೆ ನಿಮ್ಮಪ್ಪ ಬಂದು ತಾಳಿ ಕಿತ್ತಾಕಕ್ಕಾಗತ್ತಾ, ಇಲ್ಲ ಮನೆ ಬಿಟ್ಟು ಓಡ್ಸಕ್ಕಾಗತ್ತಾ? ಬೇಡಪ್ಪ, ದೊಡ್ಡೋರ್ ಅನುಮತಿ ಇಲ್ದೇನೆ ಮದುವೆ ಆಗೋದು, ನಾಳೆ ಅದರಿಂದ ಏನಾದ್ರು ಅನಾಹುತ ಆಗೋದು, ನನಗಾಗೋ ತುಂಬಾ ಭಯವಾಗ್ತಾ ಇದೆಯಪ್ಪ. ಏನಮ್ಮ, ನೀವಿನ್ನು ಹಳೆ ಕಾಲದಲ್ಲೇ ಇದ್ದೀರಾ. ಈಗ ಕಾಲ ತುಂಬಾ ಚೇಂಜ್ ಆಗಿದೆ. ಮದುವೆ ಅನ್ನೋದು ಅವ್ರವ್ರ ಇಷ್ಟ, ಬಾಳೋರು ಅವರು. ಮೂರ್ತಿ, ನನ್ ಮಾತ್ ಕೇಳೋ, ಈ ಮದುವೆ ನಡೆದು ಹೋಗ್ಲಿ. ಅಕಸ್ಮಾತ್ ನಿಮ್ಮಪ್ಪ ನಿನ್ ಮನೆಗೆ ಸೇರ್ಸಿಲ್ಲ ಅನ್ನೋ, ಹಾಗಿದ್ರು ಪೇಯಿಂಗ್ ಗೆಸ್ಟ್ ಆಗಿದ್ಯಾ, ಇಲ್ಲೇ ಮನೆ ಅಳಿನಾಗ ಪರ್ಮನೆಂಟ್ ಆಗಿದ್ಬಿಟ್ರೆ ಆಯ್ತು. ಒಪ್ಗೆ ತಾನೆ? ನೀವೇನ್ ಹೇಳ್ತೀರಮ್ಮ? ಸಂತೋಷ ತಾನೆ? ಸಂತೋಷನೇ, ಆದ್ರೆ ಗೀದ್ರೆ ಅಂತ ರಾಗ ಎಳಿಬೇಡಿ. ಶುಭಸ್ಯ ಶೀಘ್ರಂ ಅನ್ನಿ.